ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋವನ್ನು ಪರ್ಟಿಕ್ಯುಲರಾಗಿ ಹೊಸದಾಗಿ ಯಾರು ಫಸ್ಟ್ ಇಯರ್ಗೆ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಅಸೈನ್ಮೆಂಟ್ ಬಗ್ಗೆ ಸ್ವಲ್ಪ ಐಡಿಯಾ ಇರೋದಿಲ್ಲ. ಆ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಯಾರಿಗೆ ಇದ್ರ ಬಗ್ಗೆ ಗೊತ್ತಿದೆ ಚೆನ್ನಾಗಿ ಅವರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ. ಮತ್ತು ಇದು ಹೊಸದಾಗಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ನೀವು ಹೊಸದಾಗಿ ಅಡ್ಮಿಷನ್ ಆಗಿ ಆಲ್ಮೋಸ್ಟು 1-2 ತಿಂಗಳು ಆಗಿರುತ್ತೆ. ಇವಾಗ ನಿಮಗೆ ಸೆಂಟರಲ್ಲಿ ಕೂಡ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ. KSYU ಪ್ಲ್ಯಾಟ್ಫಾರ್ಮ್ನ ನೀವು KSYUದು ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಅಂತಂದರೆ ಅವರು ಪ್ಲೇಸ್ಟೋರಲ್ಲಿ ಹೋಗಿ KSYU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಈ ರೀತಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದು KSYU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅವರು ಬೇಡ, ಯಾರು ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅವರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂದು ಇನ್ಸ್ಟಾಲ್ ಆಗಿರೋದ್ರಿಂದ ಇಲ್ಲಿ ಓಪನ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಯಾರು ಇನ್ನೂ ಲಾಗಿನ್ ಆಗಿಲ್ಲ ಅವರು ನೀವು ಅಡ್ಮಿಷನ್ ಟೈಮಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಲ್ವ, ಆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಬೇರೆ ನಂಬರ್ ಹಾಕಿದರೆ ಲಾಗಿನ್ ಆಗೋದಿಲ್ಲ. ಸೊ ಅದೇ ನಂಬರ್ನ ನೀವು ಯೂಸ್ ಮಾಡಬೇಕು. ಫೋನ್ ನಂಬರ್ನ ಹಾಕಿದ ಮೇಲೆ ನಿಮಗೆ ಇಲ್ಲಿ OTP ಒಂದು ಕಳಿಸ್ತಾರೆ. ಆ OTPನ ನೀವು ಇದಕ್ಕೆ ಹಾಕಿದರೆ ಲಾಗಿನ್ ಆಗುತ್ತೆ. OTP ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಈ ಆ್ಯಪಲ್ಲೇ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ಬೋದು ಅಸೈನ್ಮೆಂಟ ಇದೆ. ಫಸ್ಟಲ್ಲಿ ಕೆಳಗಡೆ ಹೋದರೆ SLM ಅಂತ ಇದೆಯಲ್ಲ, ಇದರಲ್ಲಿ ನಿಮ್ಮದು ಟೆಕ್ಸ್ಟ್ ಬುಕ್ ಅಂತಂದರೆ ಸಾಫ್ಟ್ ಕಾಪಿ ಇರುತ್ತೆ. ಓಕೆನಾ. ಇಲ್ಲಿ ಈ ಮೆಸೇಜ್ ಅಂತ KSYU ಕಡೆಯಿಂದ ಏನಾದರೂ ನೋಟಿಫಿಕೇಷನ್ ಹಾಕಿದರೆ ಇದರಲ್ಲಿ ಬರುತ್ತೆ. ಇದು ಯಾವಾಗಿಂದ ಯಾವಾಗಲೂ ಬರುತ್ತೆ. ಇದನ್ನೇನು ಫಾಲೋ ಮಾಡೋದು ಬೇಡ. ಇದರಲ್ಲಿ ನಿಮ್ಗೆ ಯೂಸ್ ಆಗೋಂಥದ್ದು ಅಂತ ಅಂದರೆ ಮೊದಲನೇದಾಗಿ ಒಂದು ಅಸೈನ್ಮೆಂಟ್ SLM ರಿಪೋಸಿಟರಿ ಅಂತ ಇದೆಯಲ್ಲ, ಇದು ನಿಮ್ಗೆ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಕೊನೆಯಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅನ್ನೋದೇ ನಿಮಗೆ ಗೊತ್ತಿಲ್ಲ ಅಂತಂದರೆ ಕೂಡ ನೀವು ಇಲ್ಲಿ ನಿಮ್ಮ ಸಬ್ಜೆಕ್ಟ್ಗಳನ್ನು ನೀವು ನೋಡ್ಕೊಬೋದು. ಹೇಗೆ ಅಂತಂದರೆ, ನೀವು ಅಡ್ಮಿಷನ್ ಆದಾಗ ನಿಮಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ ಅಥವಾ ಫೀಸ್ ಪೇ ಮಾಡಿದ್ರಲ್ಲ ಅದು ಒಂದು ಸ್ಲಿಪ್ ಕೊಟ್ಟಿರ್ತಾರೆ, ರೆಸಿಪ್ಟ್ ಕೊಟ್ಟಿರ್ತಾರಲ್ಲ, ಆ ರೆಸಿಪ್ಟದ್ದು ಮೇಲ್ಗಡೆ ನೀವು ನೋಡ್ಬೋದು ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಒಂದಷ್ಟು ನಂಬರ್ಗಳನ್ನ ಕೊಟ್ಟಿರ್ತಾರೆ. ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ನೀವು ಯಾವೆಲ್ಲ ಸಬ್ಜೆಕ್ಟ್ನ ತೊಗೊಂಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ವಾಪಸ್ಸು ನಮಗೇನು ಬೇಕಾಗಿರೋದು ಮೇಯ್ನು ಸಾಫ್ಟ್ ಕಾಪಿ ಯಾವುದ್ಯಾವ್ದಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಹಾಗಾಗಿ ಇದನ್ನು ಓಪನ್ ಮಾಡಿದ್ರೆ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರ ಆ ಸಬ್ಜೆಕ್ಟ್ಸ್ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಅದನ್ನು ಓಪನ್ ಮಾಡಿದ್ರೆ ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಇರುತ್ತೆ ಇದರಲ್ಲಿ. ಓಕೆನಾ. ಮೆನ್ಷನ್ ಮಾಡಿರ್ತಾರೆ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ಮು ಅಂತ ಹೇಳಿ. ಇಲ್ಲ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತಂದರೆ KN ಅಥವಾ EN ಅಂತ ಏನಾದರೂ ಅಲ್ಲಿ ಶಾರ್ಟ್ಕಟ್ ಕೂಡ ಹಾಕಿರ್ತಾರೆ. ಅದನ್ನು ನೋಡಿ ನೀವು ಇಲ್ಲಿ ಡೌನ್ಲೋಡನ್ನು ಮಾಡ್ಕೊಬೋದು. ಡೌನ್ಲೋಡ್ ಮಾಡಿದ್ದು ನಿಮಗೆ ಕೆಲವೊಂದೊಂದು ಸತಿ ಇಲ್ಲಿ ಗೊತ್ತಾಗೋದಿಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನೀವು ಡೌನ್ಲೋಡಲ್ಲಿ ಹೋಗಿ ಫೈಲಲ್ಲಿ ಚೆಕ್ ಮಾಡ್ಬೋದು. ಅದಾದಮೇಲೆ ವಿಡಿಯೋ ರಿಲೇಟೆಡ್ ಇಲ್ಲೇನು ನಾನು ನೋಡಿಲ್ಲ ಇದುವರೆಗೂ. ಕ್ವಶನ್ ಪೇಪರ್ನ ಕೂಡ ಇಲ್ಲಿ ಹಾಕಿರ್ತಾರೆ. ಎರಡು ಅಥವಾ ಒಂದು ಕ್ವಶನ್ ಪೇಪರ್ ಇರುತ್ತೆ. ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದನ್ನು ನೀವು ನೋಡ್ಕೊಬೇಕು ಅಂತಂದರೆ ಇಲ್ಲಿ ಕ್ವಶನ್ ಪೇಪರ್ ಕೂಡ ಹಾಕಿರ್ತಾರೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಇದರಲ್ಲೂ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇರುತ್ತೆ. ಅದನ್ನು ನೋಡಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಇದಾದಮೇಲೆ ವಾಪಸ್ ಹೋದರೆ ಇಲ್ಲಿ ಮೊದಲನೇದಾಗಿ ಅಸೈನ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಇದನ್ನು ಓಪನ್ ಮಾಡಿದ್ರೆ ಅಸೈನ್ಮೆಂಟು ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಆ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಸೈನ್ಮೆಂಟ್ ಅಂತ ನಮ್ಮದು ಆ್ಯಕ್ಚುಲಿ ಇದು ಅಪ್ರೂವ್ ಆಗಿರೋದ್ರಿಂದ ಅಥವಾ ನಾವು ಸಬ್ಮಿಟ್ ಮಾಡಿ ಆಗಿರೋದ್ರಿಂದ ನಮ್ದು ಇಲ್ಲಿ ಅಪ್ರೂವ್ ಅಂತ ಬರ್ತಾ ಇದೆ. ನಿಮ್ದು ಇಲ್ಲಿ ಪೆಂಡಿಂಗ್ ಅಂತ ಇರುತ್ತೆ ಫಸ್ಟ್. ಓಕೆನಾ. ಆಮೇಲೆ ನೀವು ಅದನ್ನು ಓಪನ್ ಮಾಡಿ ಇಲ್ಲಿ ಲಾಸ್ಟ್ ಡೇಟ್ ಯಾವಾಗ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ಇರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಕೆಲವೊಂದು ಇನ್ಸ್ಟ್ರಕ್ಷನ್ನ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ ಅಂತಂದರೆ, ನೀವು ಯಾವ ರೀತಿ ಅಸೈನ್ಮೆಂಟನ್ನು ಬರೀಬೇಕು ಅಂತ ಹೇಳಿ ನಿಮ್ಗೊಂದಷ್ಟು ಡೌಟ್ಸ್ ಇರುತ್ತಲ್ಲ, ಆ ಡೌಟ್ಸ್ನ ನೀವು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಈಚ್ ಅಸೈನ್ಮೆಂಟ್ ಕವರ್ ಪೇಜ್ ಶುಡ್ ಬಿ
ನೀವು ಅಸೈನ್ಮೆಂಟಿಗೆ ಫ್ರಂಟ್ ಪೇಜ್ ಏನು ಹಾಕ್ತಿರಲ್ವ ಕವರ್ ಪೇಜು, ಆ ಕವರ್ ಪೇಜಲ್ಲಿ ಎಲ್ಲ ಡೀಟೇಲ್ಸ್ ಇರಬೇಕು. ಏನೆಲ್ಲ ಇರಬೇಕು ಅಂತಂದರೆ, ನೀವು ಯಾವ ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದೀರಾ, ನೀವು ಯಾವ ಇಯರಲ್ಲಿದ್ದೀರಾ, ನೀವು ಯಾವ ವಿಷಯವನ್ನು ತೊಗೊಂಡಿದ್ದೀರಾ, ಆಮೇಲೆ ನೀವು ಯಾವ ಸಬ್ಜೆಕ್ಟನ್ನ ಬರಿತಾ ಇದ್ದೀರಾ, ಕಂಪ್ಲೀಟ್ ಎಲ್ಲದೂ ಇರಬೇಕು ಅದರಲ್ಲಿ. ನಿಮ್ಮ ನೇಮು, ನಿಮ್ಮ ರೋಲ್ ನಂಬರು, ಕಾಂಟ್ಯಾಕ್ಟ್ ನಂಬರ್ ಎಲ್ಲದೂ ಕೂಡ ಡೀಟೇಲ್ ಅದರಲ್ಲಿ ಇರಬೇಕು. ಫ್ರಂಟ್ ಪೇಜು ಕೂಡ ಇದರಲ್ಲೇ ಸಿಗುತ್ತೆ, ಅದನ್ನು ತೋರಿಸ್ತೀನಿ ಎಲ್ಲಿ ಅಂತ ಹೇಳಿ. ನೆಕ್ಸ್ಟು ನೀವು ಹ್ಯಾಂಡ್ ರೈಟಿಂಗಲ್ಲಿ ಮಾತ್ರ ಬರಿಬೇಕು, ಯಾವುದೇ ರೀತಿ ಪ್ರಿಂಟೆಡ್ ಕಾಪಿಗಳನ್ನು ಇಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಎಲ್ಲ ನಿಮ್ಮ ಅಸೈನ್ಮೆಂಟ್ಸು ನೀವೇ ಬರಿಬೇಕು, ನಿಮ್ಮ ಕೈಯಾರೆ ಬರೆದಿರಬೇಕು ಅಂತ ಹೇಳಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅಸೈನ್ಮೆಂಟಲ್ಲಿ ವಿತೌಟ್ ನೇಮ್ ಅಥವಾ ರೋಲ್ ನಂಬರು ಹಾಕಿ ಏನಾದರೂ ನೀವು ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿದರೆ ಅಸೈನ್ಮೆಂಟನ್ನು ರಿಜೆಕ್ಟ್ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಮ್ಯಾಂಡೇಟ್ರಿ ಸೆಲ್ಫ್ ಸಿಗ್ನೇಚರ್ ಅಂತ ಹೇಳಿದೆ. ನೀವು ಅಸೈನ್ಮೆಂಟ್ನ ಬರಿತೀರಲ್ಲ, ಪ್ರತಿ ಪೇಜಲ್ಲೂ ಕೂಡ ಸಿಗ್ನೇಚರು ಮತ್ತು ಡೇಟನ್ನು ಹಾಕಬೇಕು. ಇದು ಕಂಪಲ್ಸರಿ. ಮೇಲ್ಗಡೆ ಡೇಟು, ಕೆಳಗಡೆ ಸಿಗ್ನೇಚರ್ ಹಾಕೋದನ್ನು ಮರಿಬಾರ್ದು. ನೀವು ಒಂದು ವೇಳೆ ಸಿಗ್ನೇಚರ್ ಹಾಕಿಲ್ಲ ಅಂತಂದರೂ ಕೂಡ ಅಸೈನ್ಮೆಂಟು ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ನೀವು ಎಲ್ಲ ಸಬ್ಜೆಕ್ಟ್ಗೂ ಕೂಡ ನೀವು ಅಸೈನ್ಮೆಂಟನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು. ಅದು ಸಪ್ರೇಟ್ ಆಗಿರುವಂತಹ ಅಸೈನ್ಮೆಂಟ್ಗಳನ್ನು ನೀವು ಬರೀಬೇಕಾಗಿರುತ್ತೆ. ಎಲ್ಲದನ್ನು ಒಂದೇ ಇದರಲ್ಲಿ ಬರೆಯೋದಕ್ಕೆ ಬರೋದಿಲ್ಲ. ನೆಕ್ಸ್ಟು ಯುವರ್ ಅಸೈನ್ಮೆಂಟ್ ಶುಡ್ ಬಿ ಅಪ್ಲೋಡೆಡ್ ಇಂದ, ನೀವು ಅಸೈನ್ಮೆಂಟನ್ನು ಬರೆದಾದ್ಮೇಲೆ ಅದನ್ನು KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮಲ್ಲೇ ನೀವು ಅಪ್ಲೋಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ದ ಅಸೈನ್ಮೆಂಟ್ಸ್ ಪೋರ್ಟಲ್ ವಿಲ್ ನಾಟ್ ಅಲೋ ಸ್ಟೂಡೆಂಟ್ ಸಬ್ಮಿಟ್ ಅಸೈನ್ಮೆಂಟ್ಸ್ ಆಫ್ಟರ್ ದ ಡೆಡ್ಲೈನ್ ಡೇಟ್. ನಿಮಗೆ ಏನು ಲಾಸ್ಟ್ ಡೇಟನ್ನು ಕೊಟ್ಟಿರ್ತಾರಲ್ಲ, ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಅಸೈನ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ವೇಳೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಅದನ್ನು ಮತ್ತೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಇಲ್ಲಿ ಸಮ್ಟೈಮ್ಸ್ ನಿಮ್ಗೆ ಇಲ್ಲೇನು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಆ ಲಾಸ್ಟ್ ಡೇಟ್ ಒಂದು ಸತಿ ನಿಮ್ಗೆ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಎಕ್ಸ್ಟೆಂಡ್ ಆಗೋಲ್ಲ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಏನು ಅಸೈನ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನ ವಿತಿನ್ ಡೇಟಲ್ಲಿ ನೀವು ಬರೆಯೋದಕ್ಕೆ ಟ್ರೈ ಮಾಡಿ. ಎಕ್ಸಾಮಲ್ಲಿ 25-30 ಪೇಜನ್ನೇ 3 ಅವರ್ಸಲ್ಲಿ ಬರಿತೀರಾ ಅಂತಂದರೆ, ಇಲ್ಲಿ ಅಸೈನ್ಮೆಂಟನ್ನು ನೀವು ಒಂದೊಂದು ದಿನ ಒಂದೊಂದು ಬರಿತೀನಿ ಅಂತಂದ್ರೂ ಕೂಡ ಒಂದು 10 ದಿನದಲ್ಲೇ ನೀವೆಲ್ಲದನ್ನು ಮುಗಿಸ್ಬೋದು. ಎಲ್ಲೋ ಎಕ್ಸ್ಟ್ರಾ ಸ್ವಲ್ಪ ಅದು ಇದು ಉಳ್ಕೊಂಡಿತ್ತು ಬರೆಯೋದು ಅಂತ ಹೇಳಿ ನೀವು ಅಂದ್ಕೊಂಡ್ರೂ ಕೂಡ 10 ಡೇಸಲ್ಲಿ ನೀವೆಲ್ಲ ಅಸೈನ್ಮೆಂಟನ್ನು ಬರೆದು ಮುಗಿಸ್ಬೋದು. ಹಾಗಾಗಿ ಅಸೈನ್ಮೆಂಟ್ ಬರೆಯೋದನ್ನು ಯಾರು ಕೂಡ ನೆಗ್ಲೆಕ್ಟನ್ನು ಮಾಡಬೇಡಿ. ಆಮೇಲೆ ಸ್ಟೇಜಸ್ ಏನಾದರೂ ಅದರಲ್ಲಿ ಮೆನ್ಷನ್ ಮಾಡಿದರು ಅಂತಂದರೆ ಆ ಸ್ಟೇಜಸ್ಗಳನ್ನು ನೀವು ಕರೆಕ್ಟಾಗಿ ಹಾಕಬೇಕು. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಅಂತ ಹೇಳಿ ಮೆನ್ಷನ್ ಮಾಡಿನೇ ನೀವು ಅಸೈನ್ಮೆಂಟನ್ನು ಬರೀಬೇಕು. ಸ್ಕ್ಯಾನ್ ಮಾಡುವಾಗ ಮಾತ್ರ ನೀವು ಅಸೈನ್ಮೆಂಟನ್ನು ಎರಡನ್ನೂ ಕೂಡ, ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಎರಡನ್ನೂ ಕೂಡ ಒಂದೇ PDF ಮಾಡಿ ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಹಾಗೆಯೇ ಫ್ರಂಟ್ ಪೇಜು ಎರಡಕ್ಕೂ ಕೂಡ ಹಾಕಬೇಕು. ಓಕೆನಾ? ಫಸ್ಟ್ ಸ್ಟೇಜಿಗೂ ಫ್ರಂಟ್ ಪೇಜ್ ಹಾಕಬೇಕು, ಸೆಕೆಂಡ್ ಸ್ಟೇಜಿಗೂ ಫ್ರಂಟ್ ಪೇಜ್ ಹಾಕಿ ಎರಡನ್ನೂ ಒಂದರಲ್ಲೇ ಸ್ಕ್ಯಾನ್ ಮಾಡಿ ಅದನ್ನು ಒಂದೇ PDF ಮಾಡಿ ಸೇವ್ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಿ ಬಂದು ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಆಮೇಲೆ ನೀವು ಅಪ್ಲೋಡ್ ಮಾಡಿರೋದು ಸರಿ ಇದೆಯೋ ಇಲ್ವೋ, ನಾನು ಏನು ಅಪ್ಲೋಡ್ ಮಾಡಿದ್ನೋ ಅಥವಾ ನಾನು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡೋ ಗೊತ್ತಿಲ್ಲ, ಆ ರೀತಿಯೆಲ್ಲ ಡೌಟ್ಸ್ ಏನಾದರೂ ಇದ್ದರೆ ನೀವು ಅಪ್ಲೋಡ್ ಮಾಡಿರುವಂತಹ ಫೈಲನ್ನು ಕೂಡ ನೀವಿಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಆಮೇಲೆ ನಿಮಗೆ ಅಪ್ಲೋಡ್ ಮಾಡುವಾಗ ತುಂಬ ಜಾಸ್ತಿ ಹೆವಿಯಾಗಿ ಕೂಡ ಇರಬಾರ್ದು. ಅದರಲ್ಲಿ ಎಷ್ಟು MB ಇರಬೇಕು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ MB ಒಳಗಡೆ ನಿಮ್ಮ PDF ಏನು ರೆಡಿ ಮಾಡ್ಕೊಂಡಿರ್ತೀರ ಅದು ಇರಬೇಕು. ಇಲ್ಲ ಅಂತಂದರೆ ಅಪ್ಲೋಡಿಗೆ ತಗೊಳ್ಳೋದಿಲ್ಲ ಅಥವಾ ಲಾಂಗ್ ಟೈಮ್ ಆಗುತ್ತೆ, ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ಒಂದು ವೇಳೆ ನಿಮ್ಗೆ ಇನ್ನೂ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಆಮೇಲೆ ಅಸೈನ್ಮೆಂಟನ್ನು ಹೇಗೆ ಬರೀಬೇಕು ಅಂತಂದರೆ, ನನಗೆ ಈಗ ಆಲ್ರೆಡಿ ಎಲ್ಲದು ಅಪ್ಲೋಡ್ ಆಗಿರೋದ್ರಿಂದ ನನಗೆ ಇಲ್ಲಿ ಕೆಳಗಡೆ ಆಪ್ಷನ್ ಏನು ಅಂತ ಹೇಳಿ ತೋರಿಸ್ತಾ ಇಲ್ಲ. ಹಾಗಾಗಿ ನೀವು ಇದ್ರ ಕೆಳಗಡೆ ಇನ್ನೂ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಿಮಗೆ ಅಸೈನ್ಮೆಂಟ್ ಕ್ವಶನ್ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡ್ಕೊಂಡು ಅಸೈನ್ಮೆಂಟ್ ಬರೆದಾದ್ಮೇಲೆ ಅಲ್ಲೇ ಅಪ್ಲೋಡ್ಗೆ ಕೂಡ ಕೆಳಗಡೆ ಕೊಟ್ಟಿರ್ತಾರೆ, ಅದನ್ನ ಅಪ್ಲೋಡ್ ಅಂತ ಹೇಳಿ ನೀವು ಕೊಟ್ಟು, ನೀವು ಫೈಲ್ನ ಸೇವ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹೆಸರನ್ನ ಕೊಟ್ಟು ಸೇವ್ ಮಾಡ್ಕೋಬೇಕಾಗತ್ತೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಮಿಸ್ ಆಗಿ ಬೇರೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ಕೂಡ ನಿಮ್ಮದು ಅಸೈನ್ಮೆಂಟ್ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಸರಿಯಾಗಿ ನೇಮ್ ಕೊಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ.
ಆಮೇಲೆ ಅಪ್ಲೋಡ್ ಮಾಡುವಾಗ ಕೆಳಗಡೆ ಇನ್ನೂ ಒಂದು ನೀವು ಸಬ್ಜೆಕ್ಟ್ ನೇಮ್ ಕೊಟ್ಟಮೇಲೆ ಕೆಳಗಡೆ ಇನ್ನೂ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಏನು ಅಂತಂದರೆ ಡಿಸ್ಕ್ರಿಪ್ಷನ್ ಅಂತಲ್ವಾ, ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಏನು ಬರೀಬೇಕು ಅಂತಂದರೆ ನೀವು ಅದರಲ್ಲಿ ಏನು ಬರೀಲೇಬೇಕು ಅಂತ ಕಂಪಲ್ಸರಿ ಅಂತ ಏನಿಲ್ಲ, ಬರೆದ್ರೂ ಆಗುತ್ತೆ, ಬರೀದೇ ಇದ್ದರೂ ಆಗುತ್ತೆ. ಇಲ್ಲ ನಿಮ್ದು ಯಾವ ಸಬ್ಜೆಕ್ಟನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ಸಬ್ಜೆಕ್ಟನ್ನ ಅಥವಾ ಕ್ವಷನ್ ಹೆಸರನ್ನು ಏನಾದರೂ ಅಲ್ಲಿ ಮೆನ್ಷನ್ ಮಾಡ್ಬೋದು, ಅದೇನು ಕಂಪಲ್ಸರಿ. ಅಸೈನ್ಮೆಂಟ್ ಕುರಿತಾಗಿ ಎಷ್ಟು ಡೌಟ್ ಇದೆ ಅಂತ ಇತ್ತು, ಇದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಅಸೈನ್ಮೆಂಟನ್ನು ಇಲ್ಲಿ ಸಬ್ಮಿಟ್ ಮಾಡಿ ಆದಮೇಲೆ ಇಲ್ಲಿ ನಂದೇನು ಅಪ್ರೂವ್ಡ್ ಅಂತ ಹೇಳಿ ಗ್ರೀನ್ ಕಲರ್ ತೋರಿಸ್ತಿದ್ದೀರ ಅದರ ಬದಲಿಗೆ ನಿಮಗೆ ಸಬ್ಮಿಟೆಡ್ ಅಂತ ಹೇಳಿ ತೋರಿಸುತ್ತೆ. ಇದು ಅಪ್ರೂವ್ಡ್ ಅಂತ ಯಾವಾಗ ತೋರಿಸುತ್ತೆ ಅಂದರೆ ನಿಮ್ಮದು ಅಸೈನ್ಮೆಂಟು ವ್ಯಾಲ್ಯೂಯೇಷನ್ ಆದಾಗ ಅಪ್ರೂವ್ಡ್ ಅಂತ ಹೇಳಿ ತೋರಿಸುತ್ತೆ. ಇದು ಯಾವಾಗ ವ್ಯಾಲ್ಯೂಯೇಷನ್ ಮಾಡ್ತಾರೆ, ನನ್ನ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ 1 ಮಂತ್ ಆಯಿತು 2 ಮಂತ್ ಆಯಿತು ಅಂದರೆ ನಿಮ್ಗೆ ಅಷ್ಟು ಬೇಗ ಯಾರೂ ಕೂಡ ಅಸೈನ್ಮೆಂಟ್ನ ಅವರು ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ನಿಮ್ಮದು ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋದ್ರೊಳಗಡೆ ಎಲ್ಲ ಸಬ್ಜೆಕ್ಟನ್ನು ಕೂಡ ಈ ರೀತಿ ಅಪ್ರೂವ್ಡ್ ಅಂತ ಹೇಳಿ ಬರುತ್ತೆ. ಒಂದು ವೇಳೆ ಅಲ್ಲಿ ನೀವು ಚೆಕ್ ಮಾಡ್ತಾ ಇರಬೇಕು ಎಕ್ಸಾಮ್ ಟೈಮಲ್ಲಿ, ಯಾಕಂತಂದರೆ ಅಷ್ಟರೊಳಗಡೆ ಏನು ಅವರು ವ್ಯಾಲ್ಯೂಯೇಷನನ್ನು ಮಾಡೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ವ್ಯಾಲ್ಯೂಯೇಷನ್ಸ್ಗಳು ನಡೀತಾ ಇರುತ್ತೆ. ಹಾಗಾಗಿ ಅವಾಗವಾಗ ಚೆಕ್ ಮಾಡ್ತಾಯಿರಿ. ಒಂದು ವೇಳೆ ಇಲ್ಲಿ ಅಪ್ರೂವ್ಡ್ ಅಂತ ಇದೆಯಲ್ಲ ಅದ್ರ ಬದಲು ಅವರು ವ್ಯಾಲ್ಯೂಯೇಷನ್ ಮಾಡಿದಾಗ ನೀವು ಯಾವುದಾದ್ರು ತಪ್ಪಾಗಿರುವಂತಹ ಅಸೈನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಏನೋ ಒಂದು ಸರಿಯಾಗಿ ಮಾಡಿಲ್ಲ, ಸಿಗ್ನೇಚರ್ ಹಾಕಿಲ್ಲ ಅಥವಾ ಡೇಟ್ ಹಾಕಿಲ್ಲ ಅಂದರೆ ಅಲ್ಲಿ ರಿಜೆಕ್ಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಕೆಲವೊಬ್ಬೊಬ್ಬರಿಗೆ ಬೈ ಚಾನ್ಸ್ ಆಪ್ಷನ್ ಇರುತ್ತೆ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಹಾಗಾಗಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಸಾಧ್ಯ ಆಗುವಂಥ ಚಾನ್ಸ್ ಸಿಗ್ಬೋದು. ಹಾಗಾಗಿ ನೀವು ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ನಿಮ್ಮ ಫೋನಲ್ಲಿ ನೀಟಾಗಿ ಸೇವ್ ಮಾಡಿಟ್ಕೊಳ್ಳಿ. ನೀವು ಇದನ್ನು ಅಪ್ರೂವ್ಡ್ ಅಂತ ಹೇಳಿ ಬರೋ ತನಕನೂ ಕೂಡ ನೀವು ಇದನ್ನು ಇಟ್ಕೊಂಡಿರಬೇಕಾಗತ್ತೆ. ನಿಮ್ಮದು ರಿಸಲ್ಟ್ ಏನು ಬರುತ್ತಲ್ಲ, ರಿಸಲ್ಟ್ ಬರೋವರೆಗೂ ನೀವು ಅಸೈನ್ಮೆಂಟ್ಗಳನ್ನ ಇಟ್ಕೊಂಡಿರಬೇಕಾಗತ್ತೆ. ಏನೇನು ಸಮಸ್ಯೆ ಆದ್ರೂ ಕೂಡ ನೀವು ಅದನ್ನ ಮತ್ತೆ ಯೂಸ್ ಮಾಡುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಅದನ್ನು ಹಾಗೆ ಇಟ್ಕೋಬೇಕು. ನೋಡಿ ನಂದಿಲ್ಲಿ ಸೋಷಾಲಜಿನ ಜಸ್ಟ್ ಸಬ್ಮಿಟೆಡ್ ಅಂತ ಹೇಳಿ ತೋರಿಸ್ತೇವೆ. ನಾವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಕೋರ್ಸ್ ವಿ ಮಾಸ್ಟರ್ ಆಫ್ ಸೋಷಾಲಜಿ, ಇಲ್ಲಿ ಫಸ್ಟಲ್ಲಿಂದಲೇ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಅಂತ ಇದೆಯಲ್ಲ, ಇದು ನಿಮ್ಮ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಈ ಕೆಳಗಡೆ ಅದು ಮಾಡಿಫೈ ಸಬ್ಮಿಷನ್ ಅಂತ ಇದೆಯಲ್ಲ, ಈ ಆಪ್ಷನ್ಗೆ ನೀವು ಅಪ್ಲೋಡ್ ಮಾಡುವಾಗ ಬರಬೇಕಾಗತ್ತೆ. ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳಿ ಏನು ತೋರಿಸ್ತಾ ಇದೆ ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಹೆಸರನ್ನು ಹಾಕಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ನಾನೇನು ಹಾಕಿಲ್ಲ, ಡಿಸ್ಕ್ರಿಪ್ಷನ್ನ ಬೇಕಾದ್ರೆ ಬರಿಬೋದು, ಅದೇನು ಕಂಪಲ್ಸರಿ ಅಲ್ಲ. ಆಮೇಲೆ ನೀವು ಅದನ್ನು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಚೂಸ್ ಫೈಲ್ಗೆ ಹೋಗ್ಬಿಟ್ಟು ನಿಮ್ಮದು ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಅಪ್ಡೇಟ್ ಅಂತ ಹೇಳಿ ಕೊಟ್ಟರೆ ಅದು ಅಪ್ಲೋಡ್ ಆಗುತ್ತೆ. ನೀವು ಅಪ್ಲೋಡ್ ಮಾಡಿರೋದು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿ ಕೂಡ ನೀವು ಇಲ್ಲಿ ಓಪನ್ ಮಾಡಿ ನೋಡ್ಬೋದು. ಅಸೈನ್ಮೆಂಟನ್ನು ಈ ರೀತಿ ಬರೆದಿರ್ತೀನಿ. ಫಸ್ಟ್ ಪೇಜು ಯಾವ ರೀತಿ ಫಿಲ್ ಮಾಡೋದಂತಂದರೆ ಇಲ್ಲಿ ಅಕಾಡೆಮಿಕ್ ಇಯರು, ನಾವು ಯಾವ ಸೈಕಲ್ ಅನ್ನೋದನ್ನು ಹಾಕಬೇಕು. ಅದಾದಮೇಲೆ ಇಲ್ಲಿ ನಮ್ಮ ನೇಮು, ರೋಲ್ ನಂಬರನ್ನು ಹಾಕಿ, ಆಮೇಲೆ ಕೋರ್ಸು ಅಂದರೆ ನಾವು ಏನು ಓದ್ತಾ ಇದ್ದೀವಿ ಅನ್ನೋದನ್ನ ಹಾಕಬೇಕು. ಅದಾದಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಎಲ್ಲ ಡೀಟೇಲಾಗಿ ಹಾಕಿಬಿಟ್ಟು ಆಮೇಲೆ ಫಸ್ಟ್ ಪೇಜಲ್ಲಿ ಈ ರೀತಿ ಬರೀಬೇಕಾಗತ್ತೆ. ಫಸ್ಟು ಡೇಟು, ಕೆಳಗಡೆ ಸಿಗ್ನೇಚರ್ನ ಮಿಸ್ ಮಾಡಬಾರ್ದು, ಕ್ವಶನ್ನ ಬರ್ಕೊಂಡು ನಾನು ಎಲ್ಲದನ್ನು ಈ ರೀತಿ ಪಾಯಿಂಟ್ ವೈಸ್ ಮಾಡ್ಕೊಂಡು ಅದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಇಲ್ಲಿ ಸೆಕೆಂಡ್ ಸ್ಟೇಜ್ಗೂ ಕೂಡ ನಾನು ಫ್ರಂಟ್ ಪೇಜನ್ನು ಹಾಕಿದ್ದೀನಿ. ಇಂಪಾರ್ಟೆಂಟ್ ಇದ್ದರೆ ಈ ರೀತಿ ಅಂಡರ್ಲೈನ್ ಕೂಡ ಮಾಡ್ಬೋದು. ಇಲ್ಲಿ ಲಾಸ್ಟಲ್ಲಿ ಕನ್ಕ್ಲೂಷನ್ನ ಕೂಡ ಬರಿಬೇಕು ಅಂತ ಹೇಳಿ ನಾನು ಹೇಳಿದೆ. ಈಗ ನಾವು ಬೇರೆ ಸಬ್ಜೆಕ್ಟಿಗೂ ಕೂಡ PTK ಕನ್ಕ್ಲೂಷನ್ನ ಬರೀಬೇಕಾ, ಇಂಟ್ರೊಡಕ್ಷನ್ ಅಂದರೆ ಖಂಡಿತವಾಗ್ಲೂ ಬರೀಬೇಕು. ನೋಡಿ ನಾನು ಹೇಗೆ ಬರೆದಿದ್ದೀನಿ ಅಂತಂದರೆ, ಫಸ್ಟಲ್ಲಿ ಬಸವಣ್ಣವ್ರ ಬಗ್ಗೆ ಕೇಳಿದ್ದಾರೆ, ಅದಕ್ಕೆ ನಾನೇನು ಕಾಯಕ ಮತ್ತು ಸಮಾನತೆಯ ಕುರಿತು ಬಸವೇಶ್ವರ ಅಭಿಪ್ರಾಯಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದು ನಾನು ಡೈರೆಕ್ಟಾಗಿ ಆನ್ಸರ್ನ ಬರೆಯೋದಕ್ಕೆ ಹೋಗಿಲ್ಲ, ಅದ್ರ ಬದಲಿಗೆ ನಾನೇನು ಮಾಡಿದ್ದೀನಿ, ಫಸ್ಟ್ ಅವರ ಪರಿಚಯವನ್ನು ಮಾಡಿದ್ದೀನಿ. ಅದಾದಮೇಲೆ ಅವರ ಏನೆಲ್ಲ ಮಾಡಿದ್ರು ಕೆಲಸಗಳನ್ನು ಅನ್ನೋದನ್ನು ಮತ್ತು ಕೆಲವೊಂದಷ್ಟು ವಚನಗಳನ್ನು ಇಲ್ಲಿ ಮೆನ್ಷನ್ನ ಮಾಡಿದ್ದೀನಿ. ಯಾಕಂತಂದರೆ ಬಸವಣ್ಣವರ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ನಾವು ವಚನಗಳನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ರೀತಿ ಎಲ್ಲ ಮೆನ್ಷನ್ನ ಮಾಡಿ ನಂತರ ನಾನು ಉತ್ತರವನ್ನು ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಕಾಯಕ ತತ್ವ, ಅವರು ಏನು ತತ್ವಗಳನ್ನೆಲ್ಲ ಹೇಳಿದ್ರು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಕಾಯಕದ ಪರಿಕಲ್ಪನೆ ಅಂತ ಹೇಳಿ ಎಲ್ಲ ಬರೆದು ಆಮೇಲೆ ತೀರ್ಮಾನ ಅಂತ ಈ ಥರ ನಾನು ಆನ್ಸರನ್ನು ಬರ್ತಿದ್ದೀನಿ. ನಂದು ಇದನ್ನು ಸೇರಿಬಿಟ್ಟು ಒಟ್ಟು ನಂದು ಎಷ್ಟಾಗಿದೆ,
ಎರಡೂ ಸ್ಟೇಜ್ ಸೇರಿ ನಂದು ಒಟ್ಟು 17 ಪೇಜಲ್ಲಿ ನಾನು ಮುಗಿಸಿದ್ದೀನಿ. ನಾನು ಎಲ್ಲ ಸಬ್ಜೆಕ್ಟನ್ನು ಹಾಗೆ ಬರೆಯೋದು, ಅಷ್ಟೇ ಬರೆಯೋದು ನಾನು. ಜಾಸ್ತಿ ನಾನು ಯಾವ ಸಬ್ಜೆಕ್ಟನ್ನು ಕೂಡ ಬರೆದಿಲ್ಲ. ಇಲ್ಲಿ ವೈವಾಹಿಕ ಸಂಘರ್ಷಗಳ ವಿವಿಧ ಕಾರಣಗಳನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ನಾನು ವೈವಾಹಿಕ ಜೀವನ ಅಂತಂದರೆ ಏನು ಅಂತ ಹೇಳಿ ಪೀಠಿಕೆಯಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಅದಾದಮೇಲೆ ಯಾಕೆ ಸಂಘರ್ಷಗಳಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಅದರಿಂದ ಸಮಸ್ಯೆಗಳೇನಾಗುತ್ತೆ, ಅದರಿಂದ ಆ ಥರ ಎಲ್ಲದನ್ನು ಬರಿತಾ ಹೋಗಬೇಕು. ಫಸ್ಟ್ ನಾವಿಲ್ಲೇನು ಎಲ್ಲ ಸಬ್ಜೆಕ್ಟ್ದು ಎಲ್ಲ ಪೇಜಲ್ಲೂ ಡೇಟ್ ಮತ್ತು ಸಿಗ್ನೇಚರು ಕಂಪಲ್ಸರಿಯಾಗಿ. ಸೊ ಇಷ್ಟು ಅಸೈನ್ಮೆಂಟನ್ನು ಬರೆಯೋದು. ಇದಾದಮೇಲೆ ನೆಕ್ಸ್ಟ್ ಅಸೈನ್ಮೆಂಟ್ ಫ್ರಂಟ್ ಪೇಜ್ ಕೇಳಿದ್ರಲ್ವ. ಅಸೈನ್ಮೆಂಟ್ ಫ್ರಂಟ್ ಪೇಜ್ ಕೂಡ ಇಲ್ಲೇ ಇರುತ್ತೆ, ಮೇಲ್ಗಡೆ ಇಲ್ಲೊಂದು ಕಾಣಿಸ್ತಾ ಇದೆ. ನೀವು ಇದನ್ನು ನೋಡಿದ್ರೆ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಅಂತ ಇಲ್ಲಿದೆ. ಮಾಡಿದ್ರೆ ನಿಮ್ದು ಅಸೈನ್ಮೆಂಟ್ ಫ್ರಂಟ್ ಪೇಜ್ ಕೂಡ ಇದರಲ್ಲೇ ಇರುತ್ತೆ. ನೀವಿಲ್ಲಿ ಒಂದೇ ಹಾಕಿದರೆ ಸಾಕು 2ರಿಂದ ಅಂತ ಕೇಳ್ತಿದ್ರಲ್ಲ, ಇಲ್ಲಿ ಕೇಳಿದ್ದಾರೆ ನೋಡಿ ಸ್ಟೇಜ್ ಯಾವುದು ಅಂತ ಹೇಳಿ ಅವ್ರು ಬರೆಯೋದಕ್ಕೆ ಕೇಳಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಸ್ಟೇಜ್ ಮೆನ್ಷನ್ ಮಾಡಬೇಕು ಅಂತಂದರೆ 2 ಸ್ಟೇಜ್ಗಳಿಗೂ ನೀವು ಫ್ರಂಟ್ ಪೇಜ್ನ ಬೇರೆ ಬೇರೆ ಹಾಕಬೇಕಾಗತ್ತೆ. ಸೊ ಇದಿಷ್ಟು ಅಸೈನ್ಮೆಂಟ್ನ ಕುರಿತಾಗಿರುವಂತಹ ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಟೇಕ್ ಕೇರ್.